ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಹ್ಯಾವ್ ಯು, ಐ ಡೋಂಟ್ ನೋ ಇಫ್ ಯು ಆಲ್ ಸ್ಪೋಕನ್ ಟು ಹಿಮ್, ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದಟ್ he was ಮಗು ಥರ he was enjoying his music. It was very nice. And ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ he enjoys and how much he loves making the cinema and how much he enjoys literature or poetry. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಒಂದು 4 ಲೈನ್ ಹಾಡ್ತೇನೆ. ಇವತ್ತಿಂದು 18 ವರ್ಷ ಆಗಿದೆ ಮುಂಗಾರು ಮಳೆಗೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವಾಗ ಈ ಸಾಂಗ್ ತುಂಬ ಹಿಟ್ ಆಗಿತ್ತು, ಎಲ್ಲರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನು. ಹಾಗೆ ಹೂ ತುಂಬಿ ಕೇಳಿದಾಗೂ ನಾನು ಯಾವಾಗ ಗುನ್ಗುನಿಸ್ತೇನೆ. ಆ್ಯಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದರೆ, ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತೊಗೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಇಬ್ರು ಒಂದೇ ಥರ ಕಾಣ್ತಿರಲ್ಲ, ಟ್ವಿನ್ಸ್ ಥರ ಅನ್ನಿಸ್ತಿರಲ್ಲ ಅಂತ. ಸೆಪ್ರೇಟೆಡ್ ಇನ್ KC ಜನರಲ್ ಹಾಸ್ಪಿಟಲ್ ಅಂತ. ನೀವು ಸೀರಿಯಸ್ಲಿ ನಂಗೆ ತುಂಬ ಖುಷಿ ಕೊಡ್ತು. ಒಂದು ಸಂಜಿತ್ ಹಾಡೋದು ಈಸ್ ಸಚ್ ಅ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲ ಹುಡುಗಿಯರು, ಎಲ್ಲ ಯಂಗ್ ಹುಡುಗರು ದಿ ಲವ್ ಹಿಸ್ ವಾಯ್ಸ್. ಆಮೇಲೆ ಇದು ನಮ್ಮ ಕನಸು, ನನ್ನ ಏಜ್ ಗ್ರೂಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನಿಸಿತ್ತು. ಇದು ಯಾವಾಗಲೂ ಅನಿಸಿತ್ತು. ಸರ್ಗೂ ಒಂದ್ಸಲ ಹೇಳಿದೆ, ಸರ್ ಸಂಜಿತ್ ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಂತ. ಅದು ಹಾಗೆ ಆಯಿತು, ಒಂಥರ ಮ್ಯಾನಿಫೆಸ್ಟೇಷನ್ ಅದು. ಐ ಆಮ್ ಸೋ ಗ್ಲ್ಯಾಡ್ ಯು ಆರ್ ಪಾರ್ಟ್ ದಿಸ್. ಮೋರ್ ಹರಿ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್. ಮತ್ತು ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ಅದು ನಾವು ನೋಡಿದ್ದೀವಿ ಮುಂದೆ ಹೀಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್, ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್. ಇನ್ನೂ ತುಂಬ ಮಾತುಗಳಿದೆ, ಅದು ಮುಂದೆ ಬರ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಪ್ರೆಸ್ ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವರು ಹೇಳಿದ್ದು. ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆಯ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ. ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು. ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು, ಅದು ಬಹಳ ಮುಖ್ಯ. ಅಂಥ ಒಬ್ಬ ಸಾಥ್ ನಮ್ಮ ಯೋಗರಾಜ್ ಭಟ್ರಲ್ಲಿದೆ. ಹೊಸ ರೀತಿಯ ಯೋಚನೆ ಮಾಡೋದರೊಳಗೆ ಯೋಗರಾಜ್ ಭಟ್ಟು ಎತ್ತಿದ ಕೈ. ಯಾವ್ದಾರ ಅವರ ಸಂಭಾಷಣೆ ಇರಲಿ, ನನಗೊಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದ್ದಾರಲ್ಲ ಅದಿರಲಿ, ಅಥವಾ ಹಾಡಿನ ಧಾಟಿ ಇರಲಿ, ಇಡೀ ಸಿನಿಮಾಗೆ ಒಂದು ರೂಪ ಇರಲಿ, ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನು ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು. ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ದು. ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ. ಈಗೇನು ಹುಡುಕೊಂಡು ಬಂದರು ಅಂತ. ಹುಡ್ಕೊಂಡು ಬಂದ್ರು ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ. ಬಹಳ ಸಂತೋಷದ ದಿನ. ನಮ್ಮ ಸುಮುಖ ಹೊಸ ನಟ ಏನಲ್ಲ, ರಂಗಭೂಮಿಯಲ್ಲಿ ಮತ್ತು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ ಸಣ್ಣ ವಯಸ್ಸಿನಿಂದ. ಅದಕ್ಕೆ ಪೂರಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ. ಆ ವಾತಾವರಣದ ಬೆಳೆದು ಬಂದಿರೋನು. ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ, ಅದರೊಳಗೆ ಪಾತ್ರವನ್ನು ಮಾಡಿದ್ದ. ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಜುಮ್ ಅಂತ ಅನ್ನಿಸ್ಕೊಂಡು ಎದ್ದು ನೋಡುವಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು. ಅದು ಇಲ್ಲಿ ಸೃಷ್ಟಿಯಾಗಿದೆ, ಅವನಿಗೆ ಸಿಕ್ಕಿದೆ. ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಏನು ಹೇಳಬೇಕು ಅದನ್ನು, ನಮ್ಮ ಪ್ರೇಕ್ಷಕ ವೃಂದ, ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವ್ರನ್ನ. ಹಾಗೆಯೇ ಅವನ ಜೊತೆಯಲ್ಲಿ ನಮ್ಮ 2 ಸುಂದರಿಯರಿದ್ದಾರೆ ಇಲ್ಲಿ. ನನಗೆ ಯಾವಾಗಲೂ ಕನ್ಫ್ಯೂಷನ್ನು
ಇವಳ ಹೆಸರು ಅವಳ ಹೆಸರು ಇದ ಅಂತ. ಅದರಿಂದ ಹೆಸರು ಹೇಳಲ್ಲ. ಇಬ್ಬರು ಬಹಳ ಚೆನ್ನಾಗಿ ಶೆಟ್ರು ಅಂತಾರೆ. ಶಿಲ್ಪಾ ಶೆಟ್ಟಿನೋ ಇದನ್ನು ಗೊತ್ತಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ನೋಡಿದಾಗ ಹೊಸಬರು ಅಂತ ಅನಿಸಲ್ಲ. ಒಬ್ರೇನೋ 2-3 ಸಿನಿಮಾದಲ್ಲಿ ಮಾಡಿದ್ದೀರಲ್ವಾ. ಓಕೆ, ಬಟ್ ಭಾಳ ಧೈರ್ಯವಾಗಿ, ಭಾಳ ಮುತುವರ್ಜಿ ಇಟ್ಟು, ಸಾಕಷ್ಟು ಶ್ರಮ ವಹಿಸಿ, ಆಮೇಲೆ ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು. ಓಕೆ, ಅವೆಲ್ಲವನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು. ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ. ಹಾಗೆ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ. ಹಾಗೆ ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್. ಒಂದು ಸಿನಿಮಾದಲ್ಲಿ ಸಂಗೀತ ಯಾಕೆ ಬೇಕು ಅಂತ ಎಲ್ಲರೂ ಕೇಳಿದರೆ ಅದಕ್ಕೆ ದೊಡ್ಡ ಸಿಂಪೋಸಿಯಮ್ಗಳಾಗಿವೆ, ಸೆಮಿನಾರ್ಗಳಾಗಿವೆ. ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದಂದರೆ ಮೂಡ್ ಎನ್ಹಾನ್ಸರ್ ಅಂತೀವಿ. ಒಂದು ಸಿನಿಮಾಗೆ, ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನು ಕ್ರಿಯೇಟ್ ಮಾಡಿ, ಆ ಕ್ರಿಯೇಷನ್ ಮಾಡಿದ ಮೂಡನ್ನು ಎತ್ತಿ ಹಿಡಿಯೋದಿದೆಯಲ್ಲ, ಎನ್ಹಾನ್ಸ್ಮೆಂಟ್, ಅದು ಒಂದು. ಇನ್ನೊಂದು ನಾಸ್ಟಾಲ್ಜಿಯಾ, ಒಂದು ಹಿನ್ನೋಟವನ್ನು ಕೊಡುವಂಥ ಶಕ್ತಿ ಇರೋದು ಸಂಗೀತಕ್ಕೆ. ನಾನು ಬಹಳ ಹಳೆ ತಲೆಮಾರಿನ ಸಂಗೀತ ಪ್ರೇಮಿ. ಅಂದರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕು ಮತ್ತು ಯಾರು ಅಲ್ಲಿ ಇನ್ನೂ ಹಿಂದೆ ಅಲ್ಲಪ್ಪ ನಮ್ಮ ಚೇ ಏನು ಹಿಂಗಾದ್ರೆ ನಾವು ಭಾಳ ಇದಕ್ಕೆ ಬಂದು ಹಿಂದಕ್ಕೆ ಹೋಗ್ಬೇಕು ನೀವು. ಹೇಳ್ತೀನಿ ಅಲ್ಲ, ಬಿನಾಕ ಗೀತ್ಮಾಲನಲ್ಲಿ 8 ಗಂಟೆಗೆ ಬರ್ತಿತ್ತಲ್ಲ ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್, ಸೈಗಲ್. ನನಗೆ ಸ್ವಲ್ಪ ಕಿವಿ ಮಂದ ಅಲ್ಲ, ಸೈಗಲ್ ಸಾಂಗ್ ನನಗೆ ಯಾವಾಗಲಾದರೂ ಅಳಬೇಕು ಅಂದಾಗ ಅವರ ಹಾಡು ಹಾಕ್ಕೊಂಡು ಕೇಳ್ತೀನಿ ನಾನು. ಅಳುವಂಥದ್ದು ಅಂದರೆ ಹಾಡು ಅಲ್ಲ, ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ. ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂಥ ಇದು. ಹಾಗೆ ಕ್ಯಾ ಮೈನೆ ಕಿಯ, ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅದು ಸಂಪೂರ್ಣ ನನ್ನ ಯಾವುದೋ ಒಂದು ಬೇರೆ ಎತ್ತರಕ್ಕೆ ತೊಗೊಂಡು ಹೊರಟೋಗುತ್ತೆ ಅದು. ಕ್ಯಾ ಮೈನೆ ಕಿಯ ಕ್ಯಾ ಮೈನೆ ಕಿಯ ಮುನ್ಸುಕೋ ಖಫಾ ನೆನಪರ್ತದೆ. ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಜಾಗ ಇದು. ನಾನು ಆಕ್ರಮಿಸ್ಕೊಂಡಿದ್ದೀನಿ. ಒಬ್ಬ ಹುಡುಗನ ನೋಡದೆ ಇಲ್ಲಿ ನಾನು ಇವನ ಹೆಸರು ಕೇಳಿದ್ದೆ, ನೋಡಿರಲಿಲ್ಲ. ಈಗ ನೋಡಿದ್ರೆ ಯಾರು ಸಣ್ಣ ಹುಡುಗ ಅಂದ್ರೆ ಇವನೇ ಕಂಡ್ರಿ ಹಾಡು ಹಾಡಿರೋದು ಅಂತ ಅಂದರು. ನನಗೆ ಅದೇ ಜಗ್ಗ ಅಂತಂದು. ಓ ಎಷ್ಟಪ್ಪ ನಿನಗೆ ವಯಸ್ಸು ಅಂತ ಕೇಳಿದೆ. ಹತ್ತಕ್ಕೆ ಬೆಳೆದಿದ್ದಾನೆ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಓಕೆ, ಯಾರೋ ಹೇಳ್ತಾ ಇದ್ರು ಈಗ ಪುನೀತ್ ರಾಜ್ಕುಮಾರು ಇವನ್ನ ಕರೆಸಿ ಓಕೆ ಅವನ ಕೈಲಿ ಹಾಡು ಹೇಳಿಸಿದ್ರು ಅಂತ. ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ರೂ ಕೂಡ ಬೇರೆ ಬೇರೆಯವ್ರ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ಎಷ್ಟು ನೀಡಿದೆ, ಪ್ರೊಡ್ಯೂಸರು, ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಇವ್ರಿಗೂ ಕೂಡ ಆ ತರಹದ ನೀಡಿದೆ. ಹೊಸ ಒಂದು ವಾಯ್ಸ್ ಬೇಕು, ಹೊಸ ಒಬ್ಬ ನಟ ಬೇಕು ಅಂತ. ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡಲು ಸಿನಿಮಾದಲ್ಲಿ. ಭಾಳ ಸಂತೋಷದ ವಿಷಯ. ಹೊಸಬರಿಗೆ ಶುಭವಾಗಲಿ. ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ. ಅದು ಕನ್ನಡ ಪ್ರೇಕ್ಷಕರಿಗೆ, ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತೇಳಿ ನನ್ನ ಮಾತು.